ಆ್ಯಕ್ಚುಲಿ ಎನ್ ಆರ್ ಸ್ಟೇಷನ್ಗೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ನಾವೇ ಹೋಗ್ತಾ ಇದ್ವಿ ಅಡ್ರೆಸ್ಗೆ, ಬಟ್ ಪರ್ಫೆಕ್ಟ್ ಲೊಕೇಶನ್ ಗೊತ್ತಿರಲಿಲ್ಲ. ನನಗಿರೋ ಒಂದಷ್ಟು ಕಾಂಟ್ಯಾಕ್ಟ್ಸ್ನ ಯೂಸ್ ಮಾಡಿಕೊಂಡು ದುಬಾರಿ ಬೆಲೆ ಇರೋದ್ರಿಂದ ನಮಗೂ ಒಂಥರ ಇಟ್ಕೊಳ್ಳೋಕೆ ಒಂಥರ, ಅದಕ್ಕೆ ಇವತ್ತೇ ತಲುಪಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಇನ್ನೇನು ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ಕೂಡ ನಿಮಗೊಂದು ತಿಳಿಸ್ತೀನಿ ಬಪ್ಪ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಬೆಳಗ್ಗೆ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ, ಒಂದು ಪರ್ಸು ಸಿಕ್ಕಿರುವಂತಹ ವಿಚಾರ. ಅದರಲ್ಲಿ 10 ಲಕ್ಷ ರೂಪಾಯಿ ಚೆಕ್ಕು, ಹಾಗೆ ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಗಳು, ಇನ್ನೂ ಒಂದೆರಡು ಬ್ಲ್ಯಾಂಕ್ ಚೆಕ್ಕು ಎಲ್ಲವೂ ಕೂಡ ಇತ್ತು. ಹಾಗೆ ಒಂದು ಫಾರಿನ್ ಕರೆನ್ಸಿ ಕೂಡ ಒಂದಿತ್ತು. ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸಂಬಂಧಪಟ್ಟವರು ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸಾಕಷ್ಟು ಜನ ಒಳ್ಳೆ ಕಮೆಂಟನ್ನು ಕೂಡ ಮಾಡಿದ್ರಿ. ಒಬ್ಬರು ಇಬ್ಬರು ನೋಡಿದ್ವಿ, ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡಿಬಿಡಿ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ತಲುಪಿಸಿ ಅವ್ರು ನೋಡ್ಕೋತಾರೆ ಅವ್ರ ಕೆಲಸನ ಅಂತ ಹೇಳಿದರೆ. ಆ್ಯಕ್ಚುಲಿ ಸರ್, ಕಂಟೆಂಟ್ಗೆ ನಾನು ಟಾಪಿಕ್ಕನ್ನು ಬಳಸ್ಕೊಳ್ಳೋಂತಹ ಅಗತ್ಯ ಇಲ್ಲ. ತಲೆಯಲ್ಲಿ ಭಗವಂತ ಸಾಕಷ್ಟು ಬುದ್ಧಿ ಕೊಟ್ಟಿದ್ದಾನೆ. ಒಳ್ಳೆ ಕಂಟೆಂಟ್ಗಳು ಬೇಕು ಅಂತಂದರೆ ಲೆಕ್ಕವಿಲ್ಲದಷ್ಟು ತೆಗೆಯುವಂತಹ ಒಂದಿಷ್ಟು ಜ್ಞಾನ ಅಂತೂ, ಅಂದರೆ ಅಹಂಕಾರ ಪಟ್ಟು ಹೇಳ್ತಾ ಇಲ್ಲ, ಒಂದಿಷ್ಟು ಜ್ಞಾನ ಅಂತೂ ಖಂಡಿತವಾಗ್ಲೂ ಇದೆ. ಒಬ್ಬರಿಗೆ ಏನಾದರೂ ಸಿಕ್ಕಿದಾಗ ಅದು ನಾನೇನಾದರೂ ಈಗ ತಲುಪಿಸುವಂತಹ ವಿಡಿಯೋ ಮಾಡಿದ್ರೆ ಇನ್ನಷ್ಟು ಜನರಿಗೆ ಅದೊಂದು ಸ್ವಲ್ಪ ಸ್ಫೂರ್ತಿ ಆಗ್ಬೋದು. ಸಿಕ್ಕಿದಾಗ ಎಷ್ಟೋ ಜನ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಹುಶಃ ಬದುಕಲ್ಲಿ ನೀವೇನು ಕಳ್ಕೊಂಡಿಲ್ಲ ಅಂತ ಅಂದ್ಕೊತೀನಿ. ಅದಕ್ಕೆ ನಿಮಗೆ ಅದ್ರ ಬೆಲೆ ಗೊತ್ತಿಲ್ಲ. ಸೊ ಈ ರೀತಿಯ ಏನಾದ್ರು ಒಂದು ವಿಡಿಯೋ ಅವೇರ್ನೆಸ್ ಮೂಡಿಸುವಂತಹ ಒಂದು ವಿಡಿಯೋನ ಮಾಡಿದಾಗ ಒಂದಷ್ಟು ಜನ, ನನ್ನಿಂದ ಒಂದು 4 ಜನ ಅಕಸ್ಮಾತ್ ಅವ್ರಿಗೆ ಸಿಕ್ಕಿದಾಗ ನೋಡಪ್ಪ ನಾವು ಕೂಡ ತಲುಪಿಸ್ಬೇಕು ಅನ್ನುವಂತಹ ಒಂದು ಮನಸ್ಸು, ಏನಾದರೂ ಒಂದು ಮನಸ್ಥಿತಿ ಬರುತ್ತೆ ನೋಡಿ. ನನ್ನ ನೋಡಿ ಅಟ್ಲೀಸ್ಟ್ ಒಂದು 4 ಜನ, ತುಂಬ ಜನ ಅಂತ ಹೇಳ್ತಾ ಇಲ್ಲ, ಕನಿಷ್ಠ ಒಂದು 4 ಜನ ಕೂಡ ಏನಾದರೂ ಸಿಕ್ಕಿದಾಗ ಇದನ್ನು ರಿಟರ್ನ್ ಮಾಡಬೇಕು ಅಂತ ಅಂದ್ಬಿಟ್ಟು ತಪ್ಪದೆ ರಿಟರ್ನ್ ಮಾಡ್ತಾರೆ ನೋಡಿ. ಆಗ ಸಿಗುವಂತಹ ಆತ್ಮತೃಪ್ತಿ ಇರುತ್ತಲ್ಲ, ಅದ್ರ ಮುಂದೆ ಬೇರೆ ಏನೂ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದಂಥದ್ದು. ಮತ್ತು ಇನ್ನೊಂದು, ಸೋಷಿಯಲ್ ಮೀಡಿಯಾದಂತಹ ಪವರ್ಫುಲ್ ಮೀಡಿಯಾ ಇನ್ನೊಂದಿಲ್ಲ. ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಅವ್ರ ಕಾಂಟ್ಯಾಕ್ಟ್ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ತಕ್ಷಣ ನನಗೆ ಇವಾಗ ಎಷ್ಟು ಕಾಂಟ್ಯಾಕ್ಟ್ ಸಿಕ್ತು ಗೊತ್ತಾ, ಅವ್ರ ಫ್ಯಾಮಿಲಿದೆಲ್ಲ ಕಾಂಟ್ಯಾಕ್ಟ್ ಸಿಕ್ತು. ಸೋಷಿಯಲ್ ಮೀಡಿಯಾನ ಅಳುಮುಳು ಬೇರೆದಕ್ಕೆ ನೋಡ್ತಿರಲ್ಲ ಅಂಥದಕ್ಕೆ ಅಂಥದ್ದಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಇಂಥದ್ದು ಒಳ್ಳೆ ಕಾರ್ಯಗಳಿಗೆ ಬಳಸ್ಕೊಂಡ್ರೆ ಯಾವುದೇ ರೀತಿಯಾದಂಥ ತಪ್ಪಾಗಲ್ಲ. ಯಾರೊಬ್ರು ಕಮೆಂಟ್ ಹಾಕಿರಿ, ಸಾಮಾನ್ಯನ ಈ ನೆಗೆಟಿವ್ ಕಮೆಂಟ್ಗಳಿಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ನಾವು ಮಾಡ್ತಾ ಇರುವಂತಹ ಕೆಲಸ ಏನು, ಹೇಗೆ ಮಾಡ್ತಾ ಇದ್ದೀವಿ ಎಲ್ಲವೂ ಕೂಡ ನಮಗೆ ಗೊತ್ತಿದ್ರೆ ಸಾಕು. ಬಟ್ ಆದರೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಒಂದು ಮನಸ್ಥಿತಿ ಬದಲಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡಿದ್ದಂತಲ್ಲ, ಅವರ ಕಾಂಟ್ಯಾಕ್ಟ್ ಸಿಗಲಿ ಅಂತ ವಿಡಿಯೋ ಮಾಡಿದ್ದಂಥದ್ದು. ಕಂಟೆಂಟ್ಗೆ ನನಗೆ ಸಾಕಷ್ಟು ಟಾಪಿಕ್ಗಳು ಇದೆ ಸರ್. ಈಗ ಅವ್ರ ವಿಚಾರ ಬೇಡ. ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೆ 10 ಲಕ್ಷ ರೂಪಾಯಿ ಇರುವಂತಹ ಚೆಕ್ಕು, ಹಾಗೆ ಇನ್ನೊಂದಷ್ಟು ಬ್ಲ್ಯಾಂಕ್ ಚೆಕ್ಕು, ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಸಲೀಮ್ ಅನ್ನೋರು ಎಲ್ಲಿ ಸುಭಾಷ್ ನಗರ ಅವ್ರದ್ದು ಏರಿಯಾ, ಅವ್ರದ್ದು ಸಿಕ್ಕಿತ್ತು ಚಾಮುಂಡಿ ಬೆಟ್ಟದಲ್ಲಿ ನೆನ್ನೆ ವ್ಯೂ ಪಾಯಿಂಟ್ ಹತ್ರ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಗಳು ಸಿಗಲಿಲ್ಲ ನನಗೆ. ಆ ಕಾರಣಕ್ಕೋಸ್ಕರ ಯಾರಾದರೂ ಪರಿಚಯ ಇದ್ದವರು ಏನಾದರೂ ಶೇರ್ ಮಾಡಿ ಅಥವಾ ಸಿಕ್ಕಿದ್ರೆ ತಿಳಿಸಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಅವರ ಒಂದು ಫ್ಯಾಮಿಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿ ಜೊತೆಗೆ ಅವ್ರದ್ದು ಒಂದು RC ಕಾರ್ಡಲ್ಲಿ ಒಂದು ಅಡ್ರೆಸ್ ಇತ್ತು. ಅಡ್ರೆಸ್ ಹುಡ್ಕೊಂಡು ತಲುಪಿಸ್ಬಿಡೋಣ, ಯಾಕಂದರೆ ಡೆಬಿಟ್ ಕಾರ್ಡ್ಗಳು ಜಾಸ್ತಿ ಇತ್ತು. ಇನ್ನು ಬ್ಲಾಕ್ ಮಾಡ್ಸೋಕೆ ಹೋಗ್ತಾರೆ. ಪಿನ್ ನಂಬರ್ಗಳೆಲ್ಲ ಬರೆದಿಟ್ಬಿಟ್ಟಿದ್ರು ಅವರು. ನೆಟ್ ಬ್ಯಾಂಕಿಂಗ್ದು ಅದು ಇದು ಎಲ್ಲ ಪಿನ್ ನಂಬರ್ ಬರೆದಿದ್ರು. ಈಸಿಯಾಗಿ ಅವ್ರ ಅಕೌಂಟಿಂದ ಟ್ರಾನ್ಸಾಕ್ಷನನ್ನು ಸುಲಭದಲ್ಲಿ ಮಾಡ್ಕೋಬಹುದಾಗಿತ್ತು. ಆ ಕಾರಣಕ್ಕೋಸ್ಕರ ಅದು ಮಿಸ್ಯೂಸ್ ಆಗೋದು ಬೇಡ. ಸುಮ್ಮನೆ ಅವ್ರು ಹೋಗಿ ಬ್ಲಾಕ್ ಮಾಡಿಸೋದು, ಬ್ಯಾಂಕ್ಗಳಿಗೆ ಅಲಿಯೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, 4-5 ಬ್ಯಾಂಕ್ದು ಡೆಬಿಟ್ ಕಾರ್ಡ್ಗಳಿತ್ತು, ಅಲಿಯೋದು ಅವರು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಇವತ್ತು ಬೇರೆ ಕೆಲಸ ಇತ್ತು, ಬಿಸ್ನೆಸ್ ಮಾಡಲಿಕ್ಕೆ ಹೋಗಬೇಕಾಗಿತ್ತು. ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರಿಗೆ ತಲುಪಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಹೊರಡ್ತಾ ಇದ್ವಿ. ಹೋದಾಗ ಅವ್ರ ಫ್ಯಾಮಿಲಿದು ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕ ನಂತರ ಅವರ ಒಂದು ವೈಫು ಅವ್ರ ಲೊಕೇಶನನ್ನು ಕೂಡ ಕಳಿಸಿದ್ರು. ಅಲ್ಲಿಗೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಸಲೀಮ್ ಅವರೇ ಫೋನ್ ಮಾಡಿಬಿಟ್ಟು ನಾವೆಲ್ಲಿದ್ವಿ, ಅದೇ ಒಂದು ಸರ್ಕಲಲ್ಲಿದ್ವಿ, ಆ ಸರ್ಕಲ್ಗೆ ಬರ್ತೀನಿ ಅಂತಂದರು. ಅಲ್ಲೇ ಇಸ್ಕೋತೀನಿ, ಮನೆಗೇನು ಬೇಡ ಅಂದರು. ಆದರೆ ನಾವು ಏನು ಸಲೀಮ್ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ ಜಾಗದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗೋ ರೀತಿ ಆಯಿತು. ಅದು ಬಂದು ಅವರ ಒಂದು ಏರಿಯಾ ಬಂದು NR ಮೊಹಲ. ನಾವು ಮೈಸೂರಿನ NR ಮೊಹಲ ಆ ಒಂದು ಲಿಮಿಟ್ಸ್ಗೆ ಸೇರುತ್ತೆ. ನಾವು ಆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗೋ ರೀತಿ ಆಯಿತು. ಅಲ್ಲಿ ಏನಾಯಿತು ಎತ್ತು ಯಾಕೆ ಹೋದ್ವಿ ಎಲ್ಲ ಕೂಡ ಈ ಒಂದು ನಿಮಗೆ ಕಂಟಿನ್ಯೂಷನ್ ವೀಡಿಯೋದಲ್ಲಿ ಸಿಗುತ್ತೆ, ನೋಡ್ಕೊಂಬನ್ನಿ. ಈಗ ಆ್ಯಕ್ಚುಲಿ ಇನ್ನು ಡೆಬಿಟ್ ಕಾರ್ಡ್ಸ್ ಎಲ್ಲ ಇರೋದ್ರಿಂದ ಸುಮ್ಮನೆ ಬ್ಲಾಕ್ ಮಾಡಿಸಿ ಮತ್ತು ಹೊಸದು ಅಪ್ಲೈ ಮಾಡೋಂಥದ್ದೆಲ್ಲ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಇದೆ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ಅವ್ರಿಗೆ ಸುಮ್ಮನೆ ತಲೆನೋವೆಲ್ಲ ಬೇಡ. ಯಾರ್ದೋ ಕಾಂಟ್ಯಾಕ್ಟ್ ಮೂಲಕ ಅವ್ರದ್ದೊಂದು ಫೋನ್ ನಂಬರ್ ಸಿಕ್ತು, ಬಟ್ ಆದರೆ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಸುಮ್ಮನೆ ತಡ ಮಾಡೋದು ಬೇಡ, ತಲುಪಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಅಕಸ್ಮಾತ್ ಅವ್ರ ಅಡ್ರೆಸ್ಸಿಗೆ ಸಿಕ್ಕಿಲ್ಲ ಅಂತಂದರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾಗಿದೆ, ಅದಕ್ಕೆ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಈಗ ಹೊಡ್ತಾ ಇದ್ದೀವಿ, ಬಪ್ಪ ಹೋಗೋಣ. ದುಬಾರಿ ಬೆಲೆ ಇರೋದ್ರಿಂದ ನಮಗೂ ಒಂಥರ ಇಟ್ಕೊಳ್ಳೋಕೆ ಒಂಥರ, ಅದಕ್ಕೆ ಇವತ್ತೇ ತಲುಪಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಇನ್ನೇನು ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ಕೂಡ ನಿಮಗೊಂದು ತಿಳಿಸ್ತೀನಿ ಬಪ್ಪ. ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಸರ್ ಅದೇ ಈಗ ಫೌಂಟೇನ್ ಸರ್ಕಲ್ ಹತ್ರ ಇದ್ದೀವಿ. ಮನೇಲಿ ನೀವಿಲ್ವಾ ಸರ್?
ಮೇಡಮ್ ನಾನು ಈಗ ಸ್ವಲ್ಪ ಆಚೆ ಇದ್ದೀನಿ. ಸರಿ, ಪರವಾಗಿಲ್ಲ. ನಿಮ್ಮ ವೈಫ್ ಕೈಲಿ ತಲುಪಿಸಿದ್ರೆ ಓಕೆ ಅಲ್ವಾ? ಹಾ ಮೇಡಮ್, ಕೊಟ್ಟರು ಓಕೆ. ಇಲ್ಲಾಂದ್ರೆ ಸ್ವಲ್ಪ ವೇಟ್ ಮಾಡಿದ್ರೆ ನಾನೇ ಬಂದ್ಬಿಡ್ತೀನಿ. ಅಲ್ಲೇ ಫೌಂಟೇನ್ ಹತ್ರನೇ ಬಂದ್ಬಿಡ್ತೀನಿ. ಅದಕ್ಕೆ ಎಲ್ಲಿ ಬರ್ತೀರಾ ಸರ್? ಮನೆ ಹತ್ರ ಬರ್ತೀರಾ? ಫೌಂಟೇನ್ ಇಲ್ಲ, ಫೌಂಟೇನ್ ಹತ್ರನೇ ಬಂದ್ಬಿಡ್ತೀನಿ. ಫೌಂಟೇನ್ ಸರ್ಕಲ್ ಈಗ ನೀವು ಇದೀರಲ್ಲ, ಅಲ್ಲೇ ಬರ್ತೀನಿ ಬೇಕಾದ್ರೆ. ಓಕೆ ಸರ್, ಬನ್ನಿ ಫೌಂಟೇನ್ ಸರ್ಕಲ್ ಹತ್ರ ಬನ್ನಿ. ಫೌಂಟೇನ್ ಹತ್ರ ಬರ್ತೀನಿ ಮೇಡಮ್. ಫೌಂಟೇನ್ ಹತ್ರ ಬರ್ತೀರಾ? ಅದು ಅಮೌಂಟ್ ಏನು ಇರಲಿಲ್ಲ ಅಲ್ಲ ಸರ್, ಕನ್ಫರ್ಮ್? ಇಲ್ಲ, ಕನ್ಫರ್ಮ್ ಅದಕ್ಕೆ ಸರ್ ನಾವು ಆಮೇಲೆ ಇಲ್ಲ ಮೇಡಮ್, ಅಮೌಂಟ್ ಇರಲಿಲ್ಲ. ನಿಮ್ದು ಯಾವ್ದಾರು ಫೋಟೋ ಇದೆ ಬಿಡಿ ನಿಮ್ದು, ಇದರಲ್ಲೇ ನೋಡೋಣ ಬನ್ನಿ ಸರ್. ಮೇಡಮ್ ಕರೆಕ್ಟ್ ಎಕ್ಸಾಕ್ಟ್ಲಿ ನಾನು 5 to 6 minutes ಅಲ್ಲಿ ಇರ್ತೀನಿ. 5 to 6 minutes ಅಲ್ಲಿ ಇರ್ತೀರಾ? ಫೌಂಟೇನ್ ಸರ್ಕಲ್ ಅಲ್ಲಿ ಇರಿ ಮೇಡಮ್, ಅಲ್ಲೇ ಬರ್ತೀನಿ. ಓಕೆ, ಆಯಿತು ಸರ್, ಖಂಡಿತವಾಗ್ಲೂ ಇಲ್ಲೇ ಇರ್ತೀನಿ ಬಿಡಿ. ಓಕೆ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಅವರೇ ಫೋನ್ ಮಾಡಿದ್ದಾರೆ, ಸಲೀಮ್ ಅವರೇ. ಫೌಂಟೇನ್ ಸರ್ಕಲ್ ಹತ್ರನೇ ಬರ್ತೀನಿ ಅಂತಿದ್ದಾರೆ. ಸೊ ID ಪ್ರೂಫಲ್ಲೆಲ್ಲ ಅವ್ರ ಫೋಟೋ ಇರುತ್ತಲ್ಲ, ಸೊ ಇಲ್ಲೇ ಕೊಟ್ಬಿಡೋಣ. ಸರ್ಕಲ್ ಹತ್ರ ಹೋಗಿ ವೆಯ್ಟ್ ಮಾಡೋಣ, ಬನ್ನಿ. ಆ್ಯಕ್ಚುಲಿ NR ಸ್ಟೇಷನ್ಗೆ ಬಂದಿದ್ದೀವಿ ನಾವು. ಅವರು ಸಿಕ್ಕಿದ್ದಾರೆ, ಸಲೀಮ್ ಸರ್ ಸಿಕ್ಕಿದ್ದಾರೆ. ಶಿವಕುಮಾರ್ ಸರ್ ಇದ್ದಾರೆ ಇಲ್ಲಿ. ಸೊ ಅವ್ರ ಮೂಲಕನೇ ಕೊಟ್ಬಿಡೋಣ. ಯಾಕಂದರೆ ಅಮೌಂಟ್ ಎಲ್ಲ ಸ್ವಲ್ಪ 10 ಲಕ್ಷ ರೂಪಾಯಿ ಚೆಕ್ ಇದ್ದಿದ್ದರಿಂದ ನಮಗೂ ಸ್ವಲ್ಪ ಬೇಡ ರೋಡಲ್ಲೆಲ್ಲ ಕೊಡೋದು ಅಂತ ಅನಿಸ್ತು. ಅದಕ್ಕೆ ಸ್ಟೇಷನ್ ಮೂಲಕನೇ ಕೊಟ್ಬಿಡೋಣ ಅಂತ ಬಂದಿದ್ದೀವಿ. ಸೊ ಇವಾಗ ತಲುಪಿಸ್ತಾ ಇದ್ದೀವಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಡೆಬಿಟ್ ಕಾರ್ಡ್ಸ್ ಜಾಸ್ತಿ ಇದೆ ಇದರಲ್ಲ. ಫೋನ್ ನಂಬರ್ ಸಿಗಲಿಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸರ್. ಚೆಕ್ಗಳು ಇದು ಅವ್ರದ್ದು ID ಪ್ರೂಫ್ ನೋಡ್ಕೊಂಬಿಡಿ ಸರ್. ದುಡ್ಡೇನು ಇರಲಿಲ್ಲ ಸರ್ ಅದರಲ್ಲಿ. ಒಂದು ಇದು ರಿಯಾಲ್ ಇದೆ, ಒಂದು ರಿಯಾನ್ ಏನಾಯಿತು ನೋಡ್ಕೊಂಬಿಡಿ ಸರ್ ಒಂದ್ಸತಿ. ನಿಮ್ಮದು ಕಾರ್ಡ್ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಡಿ. ಕಾರ್ಡ್ಸ್ಗಳೆಲ್ಲ ಕರೆಕ್ಟ್ ಆಗಿದೆಯಲ್ಲ. ಅಮೌಂಟ್ ಇರಲಿಲ್ಲ, ಅದಕ್ಕೆ ಯಾರಾದರೂ ಅಮೌಂಟ್ ತೊಗೊಂಡು ಏನಾದ್ರು ಬರೀ ಪರ್ಸ್ ಇಟ್ಬಿಟ್ಟಿದ್ದಾರೆ ಅಂತಲೇ ಇದೆ. ಇದು ಚೆಕ್ಗಳು ನೋಡ್ಕೊಳ್ಳಿ ಸರ್. ಸರಿ ಮೇಡಮ್, ಇದೆ ಬಿಡಿ, ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಮ ಮಗು ಏನೋ ಐ ಲವ್ ಯು ಅಪ್ಪ ಅಂತೇನೋ ಬರ್ದಿತ್ತು ಪಾಪ. ಅಪ್ಪ ನೀವು ಅಲ್ಲಿಂದ ಬಂದ್ರಲ್ಲ, ಅದೇ ಹೆಚ್ಚು. ರಮ್ಯಾ ಜಗತ್ ಮೈಸೂರು. ನಾನು ನೋಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಇದೆಯಲ್ಲ ಸರ್, ಚೆಕ್ ಎಲ್ಲ ಇದೆಯಲ್ಲ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲ ಸಿಕ್ಕಿದೆಯಲ್ಲ? ಎಲ್ಲ ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಬರ್ತೀನಿ ಮೇಡಮ್, ಥ್ಯಾಂಕ್ ಯು. ಇರಲಿ ಮೇಡಮ್, ಪರವಾಗಿಲ್ಲ, ಬರ್ತೀನಿ ಮೇಡಮ್, ಥ್ಯಾಂಕ್ ಯು. ಸೊ ಎಲ್ಲ ಕೆಲಸ ಮುಗಿದಿದೆ. ನಮ್ಮ ಕೆಲಸ ಸ್ವಲ್ಪ ತೊಂದರೆ ಆಗಿದೆ. ಈಗ NR ಸ್ಟೇಷನ್ಗೆ ಬಂದಿದ್ವಿ. NR ಮೊಹಲಾಗೆ ಸೇರ್ತಾರೆ ಅವರು. ಆ ಕಾರಣಕ್ಕೋಸ್ಕರ ಇಲ್ಲೇ SI ಕೂಡ ಮಾತಾಡಿದ್ದಾರೆ. ಅವ್ರ ಮುಂದೆನೆಲ್ಲ ಕೊಟ್ಟಿದ್ದೀವಿ. ಸೊ ನಿಮಗೂ ಅಷ್ಟೇ, ಯಾರಿಗಾದ್ರೂ ಸಿಕ್ಕಿದ್ರೆ ಒಂದು ಮಾನವೀಯತೆ ಅಷ್ಟೇ, ತೊಗೊಂಡೋಗಿ ರಿಟರ್ನ್ ಮಾಡಿದ್ರೆ. ಈಗ ಎಷ್ಟೋ ಅವ್ರಿಗೆ ಕೆಲಸ ತಪ್ಪಿಲ್ಲ ಅಂದರೆ ಅವರೆಲ್ಲ ಬ್ಲಾಕ್ ಮಾಡಿಸ್ಕೊತ ಬ್ಯಾಂಕಿಗೆಲ್ಲ ಅಲಿಬೇಕಾಗಿತ್ತು. ಸೊ ಪೊಲೀಸ್ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದು ಶೇರ್ ಮಾಡಿದಂಥವ್ರು, ಸ್ವಲ್ಪ ಇನ್ಫಾರ್ಮೇಷನ್ ಕೆಲವರಿಂದ ಸಿಕ್ತು, ಅವರಿಗೂ ಕೂಡ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆ ಚೆಕ್ ಇರುವಂಥದ್ದು, ಪರ್ಸು, ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ತಲುಪಿಸಿದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.